5 ವಿಧಾನಸಭಾ ಕ್ಷೇತ್ರದ ಪೈಕಿ ನಾವೀಗ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಒಂದು ಕಡೆ ಮೀನುಗಾರಿಕೆ ಇದೆ, ಆದರೆ ಇನ್ನೊಂದು ಕಡೆ ಕೃಷಿ ಚಟುವಟಿಕೆಯಿಂದ ಕೂಡಿರುವಂತಹ ಬೈಂದೂರು ವಿಧಾನಸಭಾ ಕ್ಷೇತ್ರ ಉಡುಪಿ ಜಿಲ್ಲೆಯಲ್ಲಿ ಅತಿ ದೊಡ್ಡ ಕ್ಷೇತ್ರವಾಗಿದೆ. 44 ಗ್ರಾಮ ಪಂಚಾಯತ್ ಒಳಗೊಂಡಂತಹ ಬೈಂದೂರು ವಿಧಾನಸಭಾ ಕ್ಷೇತ್ರ ಅತಿ ಹೆಚ್ಚು ಹಳ್ಳಿಗಳನ್ನು ಒಳಗೊಂಡಂತಹ ವಿಧಾನಸಭಾ ಕ್ಷೇತ್ರ ಆಗಿರುವಂಥದ್ದು. ಈ ಕ್ಷೇತ್ರದ ಶಾಸಕರು ಗುರುರಾಜ್ ಶೆಟ್ಟಿ ಗಂಟಿಹೊಳೆ. ಈ ಕ್ಷೇತ್ರದ ಶಾಸಕರ ಬಗ್ಗೆ ಈ ಭಾಗದ ಜನರು ಏನಂತಾರೆ, ಅವರ ಕಾರ್ಯವೈಖರಿ ಬಗ್ಗೆ ಎಷ್ಟು ಮಾರ್ಕನ್ನು ಕೊಡ್ತಾರೆ, ಅವರಿಂದಲೇ ತಿಳ್ಕೊಳ್ಳೋಣ ಬನ್ನಿ. ಈ ಕ್ಷೇತ್ರದ ಶಾಸಕರು ಗುರುರಾಜ್ ಶೆಟ್ಟಿ ಗಂಟಿಹೊಳೆ ಏನು ಮಾಡಿದ್ದಾರೆ, ಏನು ಮಾಡಬೇಕಿತ್ತು ಅನ್ನೋದು ಬಿಟ್ಟು ಈಗಾಗಲೇ ನಮಗೆ ಫಸ್ಟ್ ಒಂದು ಬ್ರೇಕ್ ವಾಟರ್ ಇಲ್ಲಿ ನೀರು ಹುಳು ತುಂಬಿ ಮರಳು ತುಂಬಿ ಒಳಗೆ ಬರಲಿಕ್ಕೆ ಅಳವೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಉಂಟು. ಫಸ್ಟ್ ಅದನ್ನು ಒಂದು ಕ್ಲೀನ್ ಮಾಡಿ ಕೊಡಬೇಕು. ಅದರೊಟ್ಟಿಗೆ ನಮ್ಮ ಜಟ್ಟಿ ಕುಸಿದು ಬಿದ್ದಿದೆ, ಅದನ್ನು ಆದಷ್ಟು ಬೇಗ 2-3 ಬಾರಿ ಅವ್ರು ಬಂದಿದ್ದಾರೆ ಇದ್ರ ಬಗ್ಗೆ, ಆದರೆ ಏನು ಅವ್ರ ಹತ್ರ ಮಾಡಲಿಕ್ಕೆ ಆಗಲಿಲ್ಲ. ಅದನ್ನು ಆದಷ್ಟು ಶೀಘ್ರದಲ್ಲಿ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಿದ್ದೇವೆ. ಎಷ್ಟು ಯಾವ ಥರ ಬದಲಾವಣೆ ಆಗಬೇಕಿತ್ತು ಅನ್ನೋಂಥದ್ದು ನಿರೀಕ್ಷೆ ಇತ್ತು ಅಂತ ಆಗಿದೆಯಾ? ನಿರೀಕ್ಷೆ ಮಟ್ಟ ತಲುಪಿದ್ಯಾ ಅನ್ನೋಂಥದ್ದು? ಇಲ್ಲ, ಆ ನಿರೀಕ್ಷೆ ತಲುಪಲಿಲ್ಲ. ಯಾಕಂದರೆ ಗಂಗೊಳ್ಳಿ ಅಂದ್ರೆ ಒಂದು ಪುರಾತನವಾದ ಬಂದರ ಇದು ಸರ್ವಋತು ಬಂದರ ಆಗಬೇಕಿತ್ತು. ಕೆಲವು ಹಿತಾಸಕ್ತಿಯಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿರ್ಬೋದು. ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಬಟ್ ಈ ಒಂದು ಕುಸಿದು ಬಿದ್ದಿದೆಯಲ್ಲ, ಇದನ್ನು ಆದಷ್ಟು ಬೇಗ ಮತ್ತು ಹೂಳೆತ್ತುವ ಒಂದು ಕೆಲಸ ಒಂದು ಆದಷ್ಟು ಬೇಗ ಮಾಡಿಕೊಡ್ಬೇಕಂತ ನಾವು ಶಾಸಕರಲ್ಲಿ ಹಾಗೆ ಸನ್ಮಾನ್ಯ ಸಂಸದರಲ್ಲಿ ಸಹ ಅದೇ ರೀತಿ ಕರ್ನಾಟಕ ಸರ್ಕಾರಕ್ಕೆ ನಾವು ಬೇಡಿಕೆ ಇಡ್ತಾ ಇದ್ದೇವೆ. ಸರ್ಕಾರ ಬಂದು 2 ವರ್ಷ ಆಯಿತು. BJP ಕಾಂಗ್ರೆಸ್ ಅಂತ ಹೇಳೋಕ್ಕಿಂತ ಮೊದಲು ಯಾವುದೇ ಶಾಸಕರಿಗೂ ಅನುದಾನದ ಕೊರತೆ ಎದ್ದು ತೋರ್ತಾ ಉಂಟು. ಅದರಲ್ಲಿ ಎಕ್ಸ್ಪೆಷಲಿಯಾಗಿ ಬೈಂದೂರಲ್ಲಿ ತುಂಬ ಎದ್ದು ತೋರ್ತಾ ಉಂಟು. ಶಾಸಕರ ಅನುದಾನವೇ ಇಷ್ಟರವರೆಗೆ ಯಾವುದೂ ಸಿಕ್ಕಲಿಲ್ಲ. ಮೊದಲು ಸಂಸದರು ಮತ್ತು ಶಾಸಕರು ಅವರ ಪ್ರಯತ್ನದಿಂದ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಈ ಬಂದರು ಯೋಜನೆ, ಬ್ರೇಕ್ ವಾಟರ್ ಯೋಜನೆ ಇದೆಲ್ಲ ಆಗಿತ್ತು. ಈಗ ಕಳೆದ 3 ವರ್ಷದಿಂದ ಆಗುವಂಥ ಕೆಲಸ ಆಗ್ತಾ ಇರುವಾಗಲೇ ನೂತನ ಜಟ್ಟಿ ಕುಸಿದೋಯ್ತು. ಈ ಜಟ್ಟಿ ಕುಸಿದೋಗಿ ನಮಗೇನು ತೊಂದರೆ ಆಗಿದೆ ಅಂತ ಹೇಳಿದರೆ, ಇಲ್ಲಿ ಸಾಧಾರಣ ಒಂದು 40-45 ಬೋಟ್ ಇದ್ದಿತ್ತು. ಈಗ ಇಲ್ಲಿ ಮೀನುಗಾರಿಕೆ ತಂಗುದಾಣಕ್ಕೆ ಮೀನು ಇಳಿಸ್ಲಿಕ್ಕೆ ಆಗದೇ ಇರೋ ಕಾರಣದಿಂದ ಆ ಬೋಟಿನವರು ಹೆಚ್ಚಿನವರೆಲ್ಲ ಹೊರಬಂದರಿಗೆ ಹೋಗ್ತಾ ಇದ್ದಾರೆ. ನಮಗಿಲ್ಲಿ ತುಂಬ ತೊಂದರೆ ಆಗ್ತಾ ಉಂಟು. ದುಡಿಯುವ ಕೈಗಳಿಗೆ ಇಲ್ಲಿ ಕೆಲಸ ಇಲ್ಲ. ಮಹಿಳೆಯರು ಬಂದು ಕಾದು ಕೂತ್ಕೊಂಡು ವಾಪಸ್ ಹೋಗ್ತಾರೆ. ಕೂಲಿ ಮಾಡುವವರಿಗೆಲ್ಲ ಕೆಲಸ ಇಲ್ಲ. ಇಂಥ ವ್ಯವಸ್ಥೆಯಲ್ಲಿ ನಮಗೆ ಆದಷ್ಟು ಬೇಗ ಒಂದು ಬಂದರಿನ ಕೆಲಸ ಆಗಬೇಕಂತ ನಮ್ಮದೊಂದು ಮೀನುಗಾರರ ಬೇಡಿಕೆ ಉಂಟು. ತುಂಬ ವರ್ಷದ ಒಂದು ಕನಸು, ಒಂದು ಗಂಗೊಳ್ಳಿಯಿಂದ ಕುಂದಾಪುರಕ್ಕೊಂದು ಸೇತುವೆ. ಅದು ಮಾನ್ಯ ಸಂಸದರು ಅದರ ಬಗ್ಗೆ ತುಂಬ ಕೆಲಸ ಮಾಡಿದರು. ಹಿಂದಿನ ಶಾಸಕರು ಅದರ ಬಗ್ಗೆ ಕೆಲಸ ಮಾಡಿದರು. ಇವತ್ತಿನ ಶಾಸಕರು ಅದರ ಬಗ್ಗೆ ಜೋಡಿಸಿಕೊಂಡು ಆ ಸೇತುವೆ ಒಂದು ಕೆಲಸವನ್ನು ಆದಷ್ಟು ಅತಿ ಶೀಘ್ರದಲ್ಲಿ ಮಾಡಿಕೊಡ್ಬೇಕಂತ ನಮ್ಮದೊಂದು ಬೇಡಿಕೆ ಉಂಟು. ಇಲ್ಲಿಂದ ಬೋಟ್ ಇಲ್ಲಿ ಹಿಡಿದ್ರೆ ಮೀನು ಅಲ್ಲಿಗೆ ಹೋಗಬೇಕು. ಇದು ಸರಿ ಇದ್ರೆ ನಮ್ಗೆ ಇಲ್ಲೇ ಹತ್ರ, ನಾವು ಇದನ್ನು ನಂಬಿ ಜೀವನ ಮಾಡೋದು. ಮೀನು ನಂಬ್ಕೊಂಡು ನಮ್ಮ ಕೈಕಾಲೆಲ್ಲ ಇಲ್ಲಿ ನಡೆದು ನಮಗಿನ್ನು ಕೂಲಿಗೆ ಪಪ್ಪಗಾತಿಲ್ಲ. ಇನ್ನು ಕೂಲಿ ಇಲ್ಲ ನಮಗಿಲ್ಲ. ಅದಕ್ಕೆ ಅದು ಒಂದು ಸರಿ ಮಾಡಿಕೊಡಿ. ಎಷ್ಟು ಶಾಸಕರು ಬಂದು ಇಲ್ಲಿ ನೋಡ್ಕೊಂಡು ವಾರ ಅದನ್ನು ಹಾಗೆ ಬಿದ್ದುಕೊಂಡಿತ್ತು ಅಲ್ಲಿ. ಅದು ಯಾರು ಸರಿ ಮಾಡಿದಾರೆ ಯಾರು ಇಲ್ಲ ಇಷ್ಟು ತನಕ. ಸಹಾಯ ಮಾಡುವಂಥ ಕೆಲಸ ಏನೂ ಆಗಲಿಲ್ಲ. ಇದೆಲ್ಲ ಬಿಲ್ಡಿಂಗ್ ಅಲ್ಲ, ಇದೆಲ್ಲ ಯಾರಿಗೆ ಕಟ್ಟೋದು? ಇದೆಲ್ಲ ಎಂತಕ್ಕೆ? ಬಿದ್ದೋಪಕ್ಕೆ ಕೋಟಿಗಟ್ಟಲೆ ಖರ್ಚು ಮಾಡಿ ಕಟ್ರೆ ಅದೇ ಕೋಟಿ ಎಂಬುದು ಅಲ್ಲ ಹಾಕಿರ್ ನಮ್ಗೇನಾರು ಒಂದು ಸೌಲಭ್ಯ ಆಗ್ತಿದ್ದಿತ್ತಲ್ಲ. ಹಾಗೆ ಹೇಳಿ ಅವ್ರ ಹತ್ರ ಗುರುರಾಜ್ ಗಂಟಿಹೊಳೆ ಬರಲಿಲ್ಲ. ಇದು ಕಷ್ಟ. ಇಲ್ಲೆಲ್ಲ ಸಡ್ಡೆಲ್ಲ ಇದೆಲ್ಲ ಮಾಡ್ರೆ ನಮ್ಗೆ ಒಳ್ಳೇದತ್ತ. ಇಲ್ಲಾಂದರೆ ಡಾಕೆಲ್ಲ ಸರಿ ಮಾಡ್ರೆ ಮಾತ್ರ ನಮ್ಗೆ ಒಳ್ಳೇದತ್ತ. ಅಲ್ಲಿ ದೂರವರು ಕಾತಿಲ್ಲ ಅಣ್ಣ ನಮಗೆಲ್ಲ. ರಾತ್ರಿ ಹೊತ್ತಿಗೆಲ್ಲ ರಗಡೆ ಆಗ್ತದೆ ನಮಗೆಲ್ಲ. ಹಾಂ, ಬರಲಿಲ್ಲ, ಯಾವನೇ ಬರಲಿಲ್ಲ. ಎಮ್ಮೆಲೆ ಬರಲಿಲ್ಲ, ತುಂಗನೇ ಬರಲಿಲ್ಲ, ಯಾವನೇ ಬರಲಿಲ್ಲ. ಹಾಂ, ಹೋಗೋದು ಕೈ ಕಾಲೆಲ್ಲ ಬಿದ್ದು ಹತ್ತ. ನಾವಿನ್ನು ಕೈದು ಮಾಡ್ರೆ ಒಳ್ಳೇದು. ಮನೆ ಕೊಡುವರು ಯಾರಿಲ್ಲ, ನಮ್ಗೆ ಹೊಟ್ಟೆ ಕೊಡುವರು ಯಾರಿಲ್ಲ. ಇಲ್ಲಿ ಮಾತ್ರ ಕೆಲಸ ಇದ್ರೆ ಮಾತ್ರ ನಮ್ಗೆ ಮತ್ತೆ ಅಂತಿಲ್ಲ. ಮತ್ತು ನಾವೇ ಇಲ್ಲಿ ಕೂಲಿ ಮಾಡೋದು ಅಂದರೆ ಡಾಕ್ ಒಂದು ಸರಿ ಮಾಡಿ ಕೊಡೇನಿ. ಇದು ಬಿದ್ದತ್ತ. ಇದೆ ಅಂತ ಮಳೆ ಬಂದರೆ ಈಚೆ ಬರ್ತತ್ತು ಆಚಿದ್ದೆ ನೀರೆಲ್ಲ. ಮತ್ತೆ ಅಂತ ಕಟ್ಟೋದವ ಹೇಳೋರಿಲ್ಲ ಕೇಳೋರಿಲ್ಲ. ಹೌದು. ದುಡ್ಡೆಲ್ಲ ತಿನ್ಕೊಂಡು ಹೋಯ್ತು. ಅವ ಮಾಡೋದು ದುಡ್ಡೆಲ್ಲ ಕೊಟ್ಟು ದುಡ್ಡೆಲ್ಲ ಹೋಯ್ತು. ಅವು ತಿನ್ಕೊಂಡು ಹೋಯ್ತು. ಅರ್ಧ ಬಿಟ್ಟಿಗೆ ಹೋಯ್ತು. ಇಲ್ಲಿಗೆಲ್ಲ ಎಂತಕ್ಕೆ ಬರೋದು ಅವರು? ಮತ್ತೆ ಯಾರೆಲ್ಲ ಲಗಾಡಿ ತಗೋಕೆ ಬಪ್ಪುದು ಇಲ್ಲಿಗೆಲ್ಲ. ಹೆಂಗಸ್ರಿನ ಕೈ ಕಾಲೆಲ್ಲ ಬಿದ್ದು ಹೋಯ್ತು. ಯಾರನ್ನ ನೆಡೋಕೆ ಆತಿಲ್ಲ, ಮಾಡೋಕೆ ಆತಿಲ್ಲ.
ಇಲ್ಲಿ ಬಿಟ್ಟು ಮತ್ತೆ ಎಲ್ಲಿ ಹೋತ್ರ ನಾವು ಇದೇ ಸಹ ನಮ್ಮ ಕಷ್ಟ, ಇದೇ ಸಹ ನಮಗೆ ಕೆಲಸ ಇದ್ದದ್ದು, ಮತ್ತೆ ಅಂತ ಇಲ್ಲ ಕೆಲಸ ನಮಗೆ. ಇದೇ ಸಹ ಬೋಟ್ನಾರ್ ತಂದ್ರೆ ಮಾತ್ರ ನಮಗೆ ಬರೋಕೆ ಒಂದು ನಿರೀಕ್ಷೆ ಇತ್ತಲ್ವ ನಿಮಗೆಲ್ಲ, ಗುರು ಶೆಟ್ಟಿ ಗಂಟಳಿ ಇನ್ನು ಮುಂದೆ ನಮ್ಗೆ ಏನಾದ್ರು ವ್ಯವಸ್ಥೆ ಆಗತ್ತೆ ಅಲ್ವಾ? ಹೌದು ಹೌದು. ಯಾರು ಬಂದ್ರು ಅಷ್ಟೇ, ಯಾವ ಓಟಿನವ್ರು ಬಂದ್ರು ಅಷ್ಟೇ, ಈ ಓಟಿನವ್ರು ಬಂದ್ರು ಅಷ್ಟೇ, ಎಲ್ಲ ಬಂದವ್ರು ಮಾಡೋದು ಇದೆ ಹರಿದಿನ. ಓಟ್ ಒಂದು ಹಾಕಿ ಕಡಿಕೆ ನಾ ಇದ್ದೆ ಅಂತ ಕಡಿಮೆ ಆ ಓಟ್ ಗೆದ್ರ ಮೇಲೆ ಯಾರು ಇಲ್ಲ. ಬಂದ್ರು ಹೋತ್ರ ಅಷ್ಟೇ, ಅವ್ರವ್ರಿಗೆ ಬೇಕಾದವ್ರನ್ನ ಹುಡಿಕೊಂಡ್ರು ಹೋತ್ರ. ಅಷ್ಟೇ, ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತು. ನಮ್ಗೆ ಕೂಲಿ ಮಾಡ್ಕೊತೀವಿ. ಎಷ್ಟು ವರ್ಷ ಐತೆ ಡಾಕ್ ಹಾಳಾಗಿ. ನಾವು ಅಲ್ಲಿಂದ ಇಲ್ಲಿ ಬೈಂದೂರಿಂದ ಇಲ್ಲಿ ಓಡ್ಬಪ್ಪದು ನಾವು ಮೀನೂರು. ನಿಮ್ಗೆ ಅದು ಮಾಡಿ ಕೊಡ್ತೆ, ಇದು ಮಾಡಿ ಕೊಡ್ತೆ, ಡಾಕ್ ಮಾಡಿ ಕೊಡ್ತೆ, ಎಲ್ಲ ಸವಲತ್ತು ಮಾಡಿ ಕೊಡ್ತೆ. ಎಲ್ಲಿದ್ರು MLA ಅಲ್ಲ ಮಸ್ತ್ ಮಾಡಿದ್ರು. ಒಂದು ಸ್ವಲ್ಪ ಒಂದು ನಮ್ಗೆ ಹೆಂಗಸ್ರಿಗಾರು ಒಂದು ಬಡವರಿಗೆ ಒಂದು ಎಲ್ಲೆಲ್ಲೆಲ್ಲೆಲ್ಲ ಮಾಡ್ತಾರೆ ಅವರು ಹೆಲ್ಪ್. ಇಲ್ಲಿ ಮಾಡ್ರಿ ಏನತ್ತ, ಈಗ ಬೋಟ್ ಎಲ್ಲ ಬರುವುದಿಲ್ಲ, ಇಲ್ಲ ದೋಣಿ ಬರುವುದಿಲ್ಲ, ಪೂರ ಭಟ್ಕಳ ಅಳು ಕೊಡಿ ಅಲ್ಲೆಲ್ಲ ಹತ್ರ. ಇಲ್ಲಿ ಜೀವನ ನಾವು ಹೆಂಗೆ ಮಾಡೋದು? ನಾವು ಇದರಲ್ಲೇ ಜೀವನ ಮಾಡೋದು. ನಾವು ಇದೇ ದುಡ್ಡು ಮೇಲೆ ನಾವು ಮಕ್ಳಿಗೆ ದೊಡ್ಡದು ಮಾಡಬೇಕು, ದೊಡ್ಡದು ಮಾಡಿ. ನಮ್ಗೆ ಇಲ್ಲಿ ಮೀನು ಕೆಲಸ ಇದ್ರೆ ಮಾತ್ರ ನಮಗಿತ್ತು. ಇಲ್ಲಿ ಎಂಥ ಸವಲತ್ತು ಇಲ್ಲ, ಎಂಥದ್ದು ಇಲ್ಲ. ಇಲ್ಲ ಇಲ್ಲ ಗುಡಿಗೆ ನೀರು ಸಹಿತ ಇಲ್ಲ. ಇಲ್ಲ ಎಂತ ಉಂಟು? ಒಂದು ಬಾತ್ರೂಮ್ ಇಲ್ಲ, ಒಂದು ಆಟೋದವ್ರು ಇಲ್ಲಿ ಕಣಿ ನಮ್ಮದು ಪರಿಸ್ಥಿತಿ ಕಂಡು ಅವರು ನೀರು ತಂದು ಹಾಕೋದು. ಇಲ್ಲೆಂಥ ಸವಲತ್ತಿತ್ತು. ಆಮೇಲೆ ಬತ್ರ ಈ ಸಲ ಬಾಂಕಳಿ ಒಯ್ದರು ಬಂದ್ರೆ ಅವ್ರವ್ರ ಪರವಾಗಿ ಬಂದು ಇದು ಮಾಡ್ತಾರೆ ಹೊರ್ತು ನಮ್ಮ ಈಗ ಕೂಲಿ ಕಾರ್ಮಿಕದವ್ರಿಗೆ ಎಂಥ ಸವಲತ್ತು ಇಲ್ಲ. ಇನ್ನವರಿಗೆ ನಾವೀಗ ಇಲ್ಲಿ ಕೂಲಿ ಮಾಡೋಕೆ ಹಿಡಿದು 40-45 ವರ್ಷ ಆಯ್ತು ನಾವು ಇಲ್ಲಿ ಕೂಲಿ ಮಾಡೋಕೆ ಹಿಡಿದು. ಈಗ ನಾವು ಇಲ್ಲ ದುಡ್ದು ಈಗ ಎಷ್ಟು ವರ್ಷ, ಒಂದು ಇನ್ಸೂರ್ ಇಲ್ಲ, ಒಂದು ಎಂಥ ಸವಲತ್ತು ಇಲ್ಲ ನಮಗಿಲ್ಲ. ಎಂತಿತ್ತು? ನಾವಿಲ್ಲಿ ಕೂಲಿ ಮಾಡೋಕೆ ತಗೊಂಡು ಹೋಗ್ಬೇಕು. ನಾವು ಎಷ್ಟು ಸಲ ಇಲ್ಲಿ ಬಿದ್ದು ಇಲ್ಲಿ ಕಣಿ ಆಕ್ಸಿಡೆಂಟ್ ಸಹಿತ ಆಯ್ತು ನಮ್ಗೆ. ಯಾವನ್ನೂ 10 ಪೈಸೆ ಕೊಟ್ಟದ್ದಿಲ್ಲ ನಮ್ಗೆ. ನಾವೇ ಕೂಲಿ ಮಾಡ್ಕೊಂಡು ನಾವೇ ಆಸ್ಪತ್ರೆಗೆಲ್ಲ ಖರ್ಚು ಮಾಡೋದು. ಈಗ ಎಲ್ಲ ಊರಿಗೆ ಸವಲತ್ತಿತ್ತು, ಇಲ್ಲ ಯಾವುದು ಸವಲತ್ತು ಇಲ್ಲ ನಮಗೆ. ನಮ್ಮ ಜೊತೆ ಬೈಂದೂರು ಕ್ಷೇತ್ರದ ಒಂದಷ್ಟು ನಾಗರಿಕರಿದ್ದಾರೆ, ಮಾತಾಡ್ಸೋಣ. ಉಡುಪಿ ಜಿಲ್ಲೆಯಲ್ಲೇ ಅತಿ ದೊಡ್ಡ ಗ್ರಾಮ ಬೈಂದೂರು. ಸೊ ಈಗಿನ ಗುರು ಶೆಟ್ಟಿ ಗಂಟಿಯವರು ಶಾಸಕರು ಕೂಡ, ಅವರ ಬಗ್ಗೆ ಹೇಳೋದಾದರೆ ಅವರ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತೀರಿ? ಏನು ಮೆಚ್ಚುಗೆ, ಏನು ಆಗಬೇಕಿತ್ತು ಕ್ಷೇತ್ರದಲ್ಲಿ, ಏನು ಆಗ್ಬೋದಿತ್ತು, ಏನು ಮಾಡ್ಬೋದಿತ್ತು ಅನ್ನುವಂಥದ್ದು ತಮ್ಮ ಏನಿದೆ ನನ್ನ ಮನಸ್ಸಲ್ಲಿ? ಉಡುಪಿ ಜಿಲ್ಲೆಯಲ್ಲೇ ಭಾಳ ಹಿಂದುಳಿದ ತಾಲೂಕುಗಳಲ್ಲಿ ಒಂದು ಬೈಂದೂರು ತಾಲೂಕು. ಬೈಂದೂರು ವಿಧಾನಸಭಾ ಕ್ಷೇತ್ರ ಎನ್ನುವಂಥದ್ದು ಶಿರೂರಿನಿಂದ ಅಮಾಸ್ಬೈಲ್ ತನಕ ಒಟ್ಟಾರೆ ಈ ಒಂದು ಪ್ರದೇಶ ವಿಸ್ತೀರ್ಣದಲ್ಲಿ ಬಹಳ ನಮ್ಮ ಕರಾವಳಿ ಜಿಲ್ಲೆಯಲ್ಲೇ ಅತಿ ದೊಡ್ಡ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ವಿಧಾನಸಭಾ ಕ್ಷೇತ್ರದ ಭಾಗವಾಗಿದೆ. ಗುರುರಾಜ್ ಶೆಟ್ಟಿ ಅವರು ಇಲ್ಲಿಯ ಶಾಸಕರಾಗಿದ್ದಾರೆ. ಭಾಳ ಸರಳ ಸಜ್ಜನ ವ್ಯಕ್ತಿ, ಸಾಮಾನ್ಯ ಜನರಿಗೂ ಎಲ್ಲ ಸಮಯದಲ್ಲೂ ಸರಳವಾಗಿ ಜನರಿಗೆ ಲಭ್ಯವಿರ್ತಕ್ಕಂಥ ವ್ಯಕ್ತಿಯವರು. ಏನು ಹೇಳ್ತೀವಿ ಈಗ ಈ ಗ್ರಾಮದಲ್ಲಿ ಬೈಂದೂರು ಕ್ಷೇತ್ರದಲ್ಲಿ ಒಟ್ಟಾರೆ ಏನಾಗ್ಬೋದಿತ್ತು? ಈಗ ಭಾಳಷ್ಟು ಈಗ ಅವರು ಸೇತುವೆ ಇರ್ಬೋದು, ಬೇರೆ ಬೇರೆ ಕಾಮಗಾರಿ ಆಗ್ತಾಯಿದೆ, ಬಟ್ ಈಗ ಏನಾಗ್ಬೋದಿತ್ತು, ಏನು ಮಾಡ್ಬೋದಿತ್ತು, ಏನಾಗಿಲ್ಲ ಅನ್ನುವಂಥದ್ದು ಏನು ಹೇಳಿದ್ರೆ? ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ತಾಲೂಕು ಕೇಂದ್ರ ಎನ್ನುವಂಥದ್ದು ಬೈಂದೂರು. ಹಿಂದಿನ ಯಡಿಯೂರಪ್ಪನವರ ಸರ್ಕಾರದಲ್ಲಿ BM ಸುಕುಮಾರ್ ಶೆಟ್ಟಿಯವರು ಇಲ್ಲೂ ಶಾಸಕರಾಗಿದ್ದಾಗ ಬೈಂದೂರು ತಾಲೂಕಿನಲ್ಲಿ 100 ಹಾಸಿಗೆಯ ಆಸ್ಪತ್ರೆ ಇಲ್ಲಿಗೆ ಸ್ಯಾಂಕ್ಷನ್ ಆಗಿದೆ. ಇವತ್ತು ಸರ್ಕಾರ ಬೇರೆ ಇದೆ, ಶಾಸಕರು BJPಯವರಾಗಿದ್ದಾರೆ. ಆ ಒಂದು 100 ಹಾಸಿಗೆಯ ಆಸ್ಪತ್ರೆ ಎನ್ನುವಂಥದ್ದು ಇವತ್ತಿನವರೆಗೂ ಪ್ರಾರಂಭ ಆಗಲಿಲ್ಲ. ಹಿಂದಿನ ಸರ್ಕಾರದಲ್ಲೇ ಇಲ್ಲಿ KSRTC ಬಸ್ ನಿಲ್ದಾಣ ಇವತ್ತು ಕಾಮಗಾರಿ ಎಲ್ಲವೂ ಮುಗಿದು, ಆದರೆ ಅದು ಸಹ ಉದ್ಘಾಟನೆಗೊಂಡಿಲ್ಲ. ಬೇರೆ ಸರ್ಕಾರದಲ್ಲಾದರೂ ಕೂಡ ಈ ಸರ್ಕಾರ ಅದನ್ನು ಜನರಿಗೆ ಉಪಯೋಗ ಆಗುವ ಹಾಗೆ ಉದ್ಘಾಟನೆ ಕೂಡ ಮಾಡಿಲ್ಲ. ಹಾಗೆ ಅಗ್ನಿಶಾಮಕ ದಳ ಕಟ್ಟಡ ಕೂಡ ಉದ್ಘಾಟನೆ ಆಗಲಿಲ್ಲ. ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಗ್ರಾಮೀಣ ಭಾಗಗಳೇ ಜಾಸ್ತಿ. ಈ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವತ್ತು ಸುಕುಮಾರ್ ಶೆಟ್ಟಿಯವರು ಅಂದರೆ BJP ಶಾಸಕರು, BJP ಸರ್ಕಾರ ಇರುವ ಸಮಯದಲ್ಲಿರ್ತಕ್ಕಂಥ ರಸ್ತೆ ಅದು ಮಾತ್ರ ಈಗ ಇದೆ, ಬಿಟ್ಟರೆ ಎಲ್ಲೂ ಹೊಸ ರಸ್ತೆಗಳಿಲ್ಲ. ಇದ್ದ ಡಾಂಬಾರ್ ರಸ್ತೆಗಳೆಲ್ಲ ಬಹಳ ಮಳೆ ವಿಪರೀತ. ಈ ವರ್ಷ
ಇಲ್ಲಿಗೆ 4.5 ತಿಂಗಳು ಸತತವಾಗಿ ಮಳೆ ಬೀಳುವಂಥ ಪ್ರದೇಶವಾದ್ದರಿಂದ ಎಲ್ಲ ರಸ್ತೆಗಳು ಹೊಂಡ ಬಿದ್ದಿದೆ, ಪಾಟ್ವಾಲ್ಸ್ಗಳಾಗಿವೆ. ಇದನ್ನು ಏನೂ ಕ್ರಮ ಈ ಸರ್ಕಾರ ತೆಗೆದುಕೊಂಡಿಲ್ಲ. ಶಾಸಕರು ಒಂದು ಪಾರ್ಟಿ, ಸರ್ಕಾರ ಬೇರೆ ಪಾರ್ಟಿ, ಆದ್ದರಿಂದ ಅಭಿವೃದ್ಧಿ ಆಗ್ತಾ ಇಲ್ಲ ಅನಿಸ್ತದೆ. ತಾವು ಕಂಡಂತೆ ಶಾಸಕರಿಗೆ 10ರಲ್ಲಿ ಎಷ್ಟು ಮಾರ್ಕ್ ಕೊಡ್ತೀರಿ ಅನ್ನೋಂಥದ್ದು? ಶಾಸಕರಿಗೆ ಮಾರ್ಕನ್ನು ಮಾನದಂಡವಾಗಿ ಮಾಡುವಂಥದ್ದಲ್ಲ. ಸರ್ಕಾರ ಮತ್ತು ಶಾಸಕರು ಒಂದೇ ಪಕ್ಷ ಇದ್ದರೆ 100ಕ್ಕೆ 100 ಮಾರ್ಕನ್ನು ತೆಗೆದುಕೊಳ್ಳುವಂಥ ಶಾಸಕರು, ಆ ಸಾಮರ್ಥ್ಯ, ಆ ನಾಲೆಜ್ ಮತ್ತು ಆ ಶಿಕ್ಷಣ ಅವ್ರನ್ನಲ್ಲಿ ಇದೆ. ಹಾಗಾಗಿ ಸರ್ಕಾರ ಇಲ್ಲದೆ ಅವರು 80%ಕ್ಕಿಂತಲೂ ಹೆಚ್ಚು ಅವರಿಗೆ ಅಂಕವನ್ನು ಕೊಡ್ತಾರೆ. ನಮ್ಮ ಒಂದು ನಿರೀಕ್ಷೆ ಭಾಳಷ್ಟಿತ್ತು ಮತದಾರರಾಗಿ. ಸೊ ಈಗ ಯಾವ ನಿರೀಕ್ಷೆ ಎಲ್ಲ ಕಂಪ್ಲೀಟ್ ಆಗಿದೆಯಾ ಅಥವಾ ಇನ್ನೇನು ಮಾಡ್ಬೋಯಿತ್ತು ಅಂತ ಅನಿಸುತ್ತೆ? ಏನು ಅನಿಸುತ್ತೆ? ಅಭಿವೃದ್ಧಿ ಕಾಮಗಾರಿಗಳು ಆಗಬೇಕಿತ್ತು, ಅದಾಗುವಂಥದ್ದು ಸರ್ಕಾರ ಬೇರೆ ಇರೋದ್ರಿಂದ ಆಗ್ತಾ ಇಲ್ಲ. ಅಲ್ಲದೆ ಇದ್ದರೂ ಶಾಸಕರು ಕೆಲವು ಈ CRS ಫಂಡ್ಗಳಿಂದ ಮತ್ತು ಬೇರೆ ಬೇರೆ ಖಾಸಗಿ ಕಂಪನಿಗಳಿಂದ ಒಂದು CRSನ್ನು ತಗೊಂಡು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡ್ತಾ ಇದ್ದಾರೆ. ಕೆಲವು ಕಡೆಗಳಲ್ಲಿ ಈ ಕಾಲ್ಸಂಕ ಇರ್ಬೋದು, ಸೇತುವೆಗಳಿರ್ಬೋದು, ಇಂಥ ಕಾಮಗಾರಿಗಳನ್ನು ಮಾಡಿಸ್ತಾ ಇದ್ದಾರೆ, ನಡೀತಾ ಇದೆ. ಮತ್ತು ಈ ಶಾಲೆಗಳ ಅಭಿವೃದ್ಧಿ ಆಗುವಂಥದ್ದು ಅದು ಕೂಡ ಆಗ್ತಾ ಇದೆ. ಅವರದೊಂದು ವಿಶೇಷ ಮುತುವರ್ಜಿಯಲ್ಲಿ ಆಗ್ತಾ ಇದೆ. ಹಾಗೆ ಈಗ ನಮ್ಮಲ್ಲಿ ರಿಹ್ಯಾಬಿಟೇಷನ್ ಸೆಂಟರ್ ಅಂತ ಹೇಳ್ಕೊಂಡು ಅದರದ್ದು ಕಾಮಗಾರಿಗಳು ನಡೀತಾ ಇದೆ. ಶಾಸಕರ ಮುತುವರ್ಜಿಯ ನೇತೃತ್ವದಲ್ಲಿ ಆ ಕಾಮಗಾರಿಗಳು ನಡೀತಾ ಇದೆ. ಅತಿ ಶೀಘ್ರದಲ್ಲಿ ಅದು ಕೂಡ ಉದ್ಘಾಟನೆಗೊಳ್ಳಲಿಕ್ಕಿದೆ. ಹಾಂ, 100% ಸಂಪರ್ಕಕ್ಕೆ ಸಿಗ್ತಾರೆ. ಎಲ್ಲ ವರ್ಗದವರಿಗೂ ಸಂಪರ್ಕಕ್ಕೆ ಸಿಗ್ತಾರೆ. ಅವರು ನೇರವಾಗಿ ಅವರೇ ಫೋನನ್ನು ಮಾತಾಡ್ತಾರೆ. 10ರಲ್ಲಿ 10 ಕೊಡ್ಬೋದು. ಯಾಕೆಂದರೆ ಆ್ಯಕ್ಟಿವ್ ಶಾಸಕರು ಅಭಿವೃದ್ಧಿ ವಿಷಯದಲ್ಲಿರ್ಬೋದು ಅಥವಾ ಜನಸಂಪರ್ಕ ವಿಷಯದಲ್ಲಿರ್ಬೋದು, ಓವರಾಲ್ ಎಲ್ಲ ವಿಷಯದಲ್ಲಿಯೂ ಅದ್ಭುತವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಉಡುಪಿ ಜಿಲ್ಲೆಯಲ್ಲೇ ಬೈಂದೂರು ಅನ್ನೋದು ದೊಡ್ಡ ಗ್ರಾಮ, ದೊಡ್ಡ ಕ್ಷೇತ್ರ ಆಗಿರುವಂಥದ್ದು. ಸೊ ಇಲ್ಲಿ ಯಾವ ಥರ ಕೆಲಸ ಆಗಿದೆ ಮತ್ತು ಈ ಶಾಸಕ ಗುರುರಾಜ್ ಶೆಟ್ಟಿ ಗಂಟಿಯೊಳಗೆ ಕೂಡ ಯಾವ ಥರ ಕೆಲಸ ಮಾಡ್ತೀವಿ, ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತೀರಿ ತಾವು? ಉಡುಪಿ ಜಿಲ್ಲೆಯ ಅತ್ಯಂತ ತುದಿಯಲ್ಲಿರುವಂತಹ, ಅಂದರೆ ಉತ್ತರ ಕನ್ನಡ ಭಾಗದಲ್ಲಿ ಸೇರಿಕೊಂಡಿರುವಂತಹ ಈ ಒಂದು ವಿಧಾನಸಭಾ ಕ್ಷೇತ್ರ ಬೈಂದೂರು. ನಿಜವಾಗಿಯೂ ನಮ್ಮ ಗುರುರಾಜ್ ಗಂಟಿಯೊಳೆಯವರು ಬಂದು ಒಂದು 2.5 ವರ್ಷ ಆಗಿದೆ ಅಷ್ಟೇ. ಪಟ್ಟಣ ಪಂಚಾಯತ್ ಇದಕ್ಕೆ ನಮ್ಮ ಒಂದು ನಡವಳಿ ಬಂದು ಸ್ಟಾರ್ಟ್ ಆಗಿ 5 ವರ್ಷ ಆಗಿದೆ. ಈ ಮಧ್ಯದಲ್ಲಿ ಅದನ್ನು ನಮಗೆ ಕಷ್ಟ ಆಗೋದು ಗೊತ್ತಾದದ್ದು ಆವಾಗ ನಾವು ಒಂದು ಹೋರಾಟಕ್ಕೆ ಇಳಿತಿದ್ದೇವೆ. ಈಗ ಆ ಒಂದು ಮೊನ್ನೆ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಆಗುವಾಗ ನಮ್ಮ ಸರ್ಕಾರ ಮತ್ತು ನಾವು ಬಂದರೆ ನಿಮ್ಮ ಈ ಸಮಸ್ಯೆಯನ್ನು ಹೋಗಲಾಡಿಸಿಕೊಡ್ತಾರೆ ಅಂತೇಳಿ ಕಾಂಗ್ರೆಸ್ನವ್ರು ಹೇಳಿದರು. ಈಗ ನಿಜವಾಗಿಯೂ ನಾವು ನಮ್ಮ ಶಾಸಕರು ನಮ್ಮ ಹಳ್ಳಿ ಭಾಗದ ಜನರಿಗಾದಂಥ ತೊಂದರೆಗಳಿಗೆ ಅವ್ರ ಜೊತೆಯಲ್ಲಿ ಇರ್ತಾರಂತ ಹೇಳಿದ್ದಾರೆ. ಆವಾಗ ಅವ್ರು ಕೊಟ್ಟಂಥ ಆ ವಿಧಾನಸಭಾ ಕ್ಷೇತ್ರದ ಇಲೆಕ್ಷನ್ ಟೈಮಿಗೆ ಕೊಟ್ಟಂಥ ಮಾತು ಉಳಿಸ್ಕೊಳ್ಳೋದ್ರೆ ಅವ್ರ ಸರ್ಕಾರ ಇತ್ತು. ಒಟ್ಟಾರೆ ಮೇಲೆ ನಮಗೆ ನಮ್ಮ ಈ ಚುನಾವಣೆ ಸಮಯದಲ್ಲಿ ನಮಗೆ ರಾಜಕೀಯ ಮತ್ತೊಂದು ಇನ್ನೊಂದು 1 ತಿಂಗಳು ಬಿಟ್ಟರೆ ಉಳಿದ ಎಲ್ಲ ಟೈಮಿಗೆ ನಮ್ಮ ರೈತರಿಗೆ ಆಗುವಂಥ ಕಷ್ಟಗಳು BJP ಕಾಂಗ್ರೆಸ್ ಅಂತಿಲ್ಲ, ಜಾತಿ ಮತ ಅಂತಿಲ್ಲ, ಕಷ್ಟ ಎಲ್ಲರಿಗೂ ಒಂದೇ. ಆ ಕಷ್ಟವನ್ನು ಹೋಗಲಾಡಿಸಲಿಕ್ಕೆ ಅಲ್ಲಿ ಸರ್ಕಾರ ಮತ್ತು ನಮ್ಮ ಶಾಸಕರು ಉತ್ತಮವಾಗಿ ಕೈ ಜೋಡಿಸ್ಕೊಂಡು ಆ ಕೆಲಸವನ್ನು ಮಾಡಿಕೊಳ್ಳಿ ಅನ್ನೋಂಥ ಭಾವನೆಯಿಂದ ಈ ಟೈಮ್ನಲ್ಲಿ ಹೇಳ್ತೇನೆ. ಜನರೊಟ್ಟಿಗಿದ್ದಾರೆ, ಹಣ ಇದ್ದಿದ್ದರೆ, ನಮ್ಮ ಸರ್ಕಾರ ಇದ್ದಿದ್ದರೆ ಅದಕ್ಕೊಂದು ವ್ಯಾಲ್ಯೂ ಇರ್ತಿತ್ತು. ಅವರು ಒಳ್ಳೆಯ MLA, ಆದರೆ ಅವಕಾಶಗಳು ಹಣ ಬೇಕಲ್ಲ. ಅವಕಾಶ ನಾನು ಅವರಿಗೆ 9 ಮಾರ್ಕ್ ಕೊಡ್ತೇನೆ. ಅವರ ಈ ಪರಿಸ್ಥಿತಿಯಲ್ಲೂ ಮಾಡುವಂಥ ಕೆಲಸಕ್ಕೆ 9 ಮಾರ್ಕ್ ಕೊಡ್ತೇನೆ. ನಮ್ಮ ಸರ್ಕಾರ ಇದ್ದರೆ 10 ಮಾರ್ಕನ್ನು ಕೊಡ್ತೀವಿ. ಬೈಂದೂರಿನ ಶಾಸಕರಾದಂಥ ಗುರುರಾಜ್ ಗಂಟಿಯೊಳೆಯವರು ಆಯ್ಕೆಯಾಗಿ 2 ವರ್ಷ ಪೂರ್ಣ ಆಯಿತು. ಈ 2 ವರ್ಷದ ಅವಧಿಯಲ್ಲಿ ರಾಜ್ಯ ಸರ್ಕಾರ ಗ್ಯಾರಂಟಿ ಸ್ಕೀಮ್ ಕೊಟ್ಟು ಯಾವುದೇ ಅನುದಾನಗಳನ್ನು ಶಾಸಕರಿಗೆ ಕೊಡ್ತಾ ಇಲ್ಲ. ಎಲ್ಲೋ ಅಲ್ಪ ಸ್ವಲ್ಪ ಅನುದಾನಗಳನ್ನು ಕೊಟ್ಟಾಗ ಅದನ್ನು ನಿರ್ವಹಣೆ ಮಾಡೋದು ಭಾಳ ವಿಶಾಲವಾದ ಕ್ಷೇತ್ರ ಬೈಂದೂರು, ಭಾಳ ಕಷ್ಟ. ಅದರಿಂದ ಶಾಸಕರು ಸರ್ಕಾರದ ಅನುದಾನದ ಜೊತೆಗೆ ಈ ಥರ ಸಂಘ ಸಂಸ್ಥೆಗಳನ್ನು ಕೂಡಿಕೊಂಡು ಭಾಳಷ್ಟು ಸಮೃದ್ಧ ಬೈಂದೂರು ಅಂತ ಹೇಳಿ ಒಂದು ತಂಡವನ್ನು ರಚನೆ ಮಾಡಿಕೊಂಡು ಆ ಸಮೃದ್ಧ ಬೈಂದೂರಿನ ಅಡಿಯಲ್ಲಿ ಭಾಳಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದಾರೆ. ಸರ್ಕಾರ ಅನುದಾನ ಕೊಡದೇ ಇದ್ದರೂ ಕೂಡ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ, ಕಂಪನಿಗಳಿಂದ, ದಾನಿಗಳಿಂದ ಹಣವನ್ನು ಈ ಥರ ಅಭಿವೃದ್ಧಿ ಚಟುವಟಿಕೆಗಳಿಗೆ, ಸಾಮಾಜಿಕ ಶೈಕ್ಷಣಿಕವಾದಂಥ ಅಭಿವೃದ್ಧಿ ಚಟುವಟಿಕೆಗಳಿಗೆ ತೊಡಗಿಸ್ಕೊಂಡು ಅಭಿವೃದ್ಧಿಯನ್ನು ಮಾಡ್ತಾ ಇರುವಂಥದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಶಾಸಕ ಅಂತ ಹೇಳಿದ್ರೆ ಅದು ಗುರುರಾಜ್ ಗಂಟಿಹೊಳೆ ಅಂತೇಳಿ ಹೇಳ್ಬೋದು. ಎಷ್ಟು ಮಾರ್ಕ್ ಕೊಡ್ತೀರಿ? 100ಕ್ಕೆ 100. ಇಂಥ ಶಾಸಕರು ಸಿಕ್ಕೋದು ಕಷ್ಟ. 100ಕ್ಕೆ 100 ನಾನು ಅವರಿಗೆ ಅಂಕ ಕೊಡ್ತೇನೆ. ಅಂದರೆ ಅಂಕ ಅಂದರೆ ಅವರಿಗೆ ಸಹಕಾರ ಕೊಡ್ತೇನೆ. ನಾನು ಒಂದೇ ಮಾತಲ್ಲಿ ಹೇಳಬೇಕಾದ್ರೆ ಇಂಥ ಒಳ್ಳೆಯ ಶಾಸಕರು ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯ ಅನ್ಬೋದು. ಅವರಿಗೆ ನಾವು ಯಾವುದೇ ಸರ್ಕಾರದ ಅನುದಾನ ಇಲ್ಲೇ ಇದ್ದರೂ ಕೂಡ
ಯಾರ್ಯಾರು ದಾನಿಗಳನ್ನು ಹಿಡಿದು ಏನು ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು, ಒಂದು ಇಲ್ಲಿ ಅಶಕ್ತ ಗೋವುಗಳಿಗೆ ಒಂದು ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ. ಗಂಟಿಧಾಮ ಅಂತೇಳಿ ಅವ್ರದ್ದು ಸ್ವಂತ ಖರ್ಚಿನಿಂದ ಸರಿಸುಮಾರು 30,000-40,000 ಅವರ ವೈಯಕ್ತಿಕ ಖರ್ಚಿನಿಂದ ಗೋವುಗಳಿಗೆ ಟ್ರೀಟ್ಮೆಂಟ್ ಕೊಡುವಂಥ ಕೆಲಸವನ್ನು ಅದನ್ನು ಕೂಡ ಮಾಡಿದ್ದಾರೆ. ಟೋಟಲಿ ಯಾವುದೇ ಅನುದಾನ ಇಲ್ಲ, ಯಾರ್ಯಾರದ್ದು ದಾನಿಗಳನ್ನು ತಗೊಬಂದು ಏನು ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ತುಂಬ ಹೆಮ್ಮೆ ಇದೆ. ಇಂಥ ಅಭಿವೃದ್ಧಿ ಆಗಬೇಕಿತ್ತು, ಇಂತಹ ಒಂದು ಕೆಲವು ಕೆಲಸಗಳಾಗಬೇಕಿತ್ತು ಅನ್ನೋಂಥದ್ದು ಎಲೆಕ್ಷನ್ ಮೊದಲೇ ಒಂದು ಇರುತ್ತೆ, ಮನಸ್ಸಲ್ಲಿ ಇರುತ್ತೆ. ಅದು ಆಗಿದೆಯಾ, ಅದು ನಡೆಯೋರಿದೆಯಾ, ಅದು ಏನು ಮಾಡ್ಬೋಯಿತ್ತು ಅಂತೇಳಿ ಕೆಲಸಗಳದನ್ನು ನಾವು ನೇರವಾಗಿ ಹೇಳ್ತಾ ಇದ್ದೇವೆ. ಸರ್ಕಾರ ಇಲ್ಲದೆ ಇದ್ದರೂ ಕೆಲಸಗಳು ಮಾಡ್ತಾ ಇದ್ದಾರೆ. ನಮಗೀಗ ನಾವು ರೈತರಿಗೆ ಅವರಿಗೆಲ್ಲ ಈಗ ಅಭಿವೃದ್ಧಿ ಆಗಬೇಕು, ರೋಡಿನ ಅಭಿವೃದ್ಧಿ ಆಗಬೇಕು, ಅದು ಸ್ವಲ್ಪ ಆಗಲಿಕ್ಕಿದೆ. ನೇರವಾಗಿ ಹೇಳಬೇಕಂದ್ರೆ ಸರ್ಕಾರ ಇಲ್ಲ, ಮುಂದೆ ಮಾಡಿ ಕೊಡ್ತಾರೆ ಅನ್ನುವ ಒಂದು ಭರವಸೆ ಇದೆ ನಮಗೆ. ಅವರು ನಮಗೆ ಸಿಕ್ಕಿರೋದು, ನಮ್ಮ ಬೈಂದೂರು ಕ್ಷೇತ್ರಕ್ಕೆ ಸಿಕ್ಕಿರೋದು ನಮ್ಮ ಪುಣ್ಯ. 10ಕ್ಕೆ 10 ಮಾರ್ಕ್ ಕೊಡ್ತೇನೆ. ಈಗ ಶಾಸಕರು ಗುರುರಾಜ್ ಶೆಟ್ಟಿ ಗಂಟಿಹೊಳಿ, ಸೊ ಅವರ ಕಾರ್ಯ ಬಗ್ಗೆ ಏನು ಹೇಳ್ತೀರಿ? ಏನು ಆಗಬೇಕಿತ್ತು ಅದನ್ನು ಅಂದರೆ ಎಲೆಕ್ಷನ್ ಬರೋ ಮೊದಲು ಒಂದು ನಿರೀಕ್ಷೆ ಇರುತ್ತೆ. ಗುರುರಾಜ್ ಶೆಟ್ಟಿ ಗಂಟಿಹೊಳಿ ಅಂದರೆ ಈ ಚಿತ್ರಣ ಬರೀ ಕಾಲಲ್ಲಿ ಬರ್ತಾಯಿದ್ರು, ಒಂದು ಚಿತ್ರಣ ಇತ್ತು, ಅದು ತಮ್ಮ ನಿರೀಕ್ಷೆ ಪ್ರಕಾರವಾಗಿ ಅವ್ರು ಇದ್ದಾರಾ? ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತೀರಿ? ಕೆಲಸ ಅನ್ನೋದು ಬಾಯಲ್ಲಿದ್ದರೆ ಸಾಲದು, ಮಾಡಿ ತೋರಿಸುವಂಥ ಚಾಕಚಕ್ಯತೆ ಇರಬೇಕು. ಬಹುಶಃ ಗುರುರಾಜ್ ಗಂಟಿಹೊಳರಲ್ಲಿ ಬರೀ ಮಾತಲ್ಲೇ ಕೆಲಸ ಆಗ್ತಾಯಿದೆ ಬಿಟ್ಟರೆ ಯಾವುದೇ ರೀತಿ ಕೆಲಸ ಆಗ್ತಾಯಿಲ್ಲ. ಪ್ರತಿ ಪಟ್ಟಣ ಪಂಚಾಯತನ್ನು ಗ್ರಾಮೀಣ ಪ್ರದೇಶವನ್ನು ಕೈ ಬಿಡಬೇಕನ್ನುವ ನಿಟ್ಟಿನಲ್ಲಿ ಇವತ್ತು ಹೋರಾಟ ಮಾಡಿದ್ದಾರೆ. ಬಹುಶಃ ಅವರು ಇಲ್ಲಿ ಹೋರಾಟ ಮಾಡೋದಕ್ಕಿಂತ ಹೆಚ್ಚು ವಿಧಾನಸಭೆಯಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಿದರೆ ಕೂಡಲೇ ನಮಗೆ ಒಂದು ಸರಿಯಾದ ಒಂದು ವ್ಯವಸ್ಥೆ ಆಗ್ತಿತ್ತು ಅನ್ನೋದು ನನ್ನ ಅನಿಸಿಕೆ. ಪಟ್ಟಣ ಪಂಚಾಯತಿಯಿಂದ ಗ್ರಾಮೀಣ ಪ್ರದೇಶವನ್ನು ಕೈ ಬಿಡಬೇಕಿತ್ತು. ಬಟ್ ಅವರು ಇಲ್ಲಿ ಪ್ರತಿಭಟನೆ ಮುಖಾಂತರ ಅದನ್ನು ಮಾಡ್ತಾ ಇದ್ದಾರೆ ಬಿಟ್ಟರೆ ಅಲ್ಲಿ ವಿಧಾನಸಭೆಯಲ್ಲಿ ಅದು ಯಾವುದೇ ರೀತಿಯ ಒಂದು ಮಾತನ್ನು ಆಡ್ತಾ ಇಲ್ಲ. ಅದರ ಬಗ್ಗೆ ಗ್ರಾಮೀಣ ಪ್ರದೇಶಕ್ಕೆ ತೊಂದರೆ ಆಗ್ತಾ ಇದೆ. ಇದು ಪಟ್ಟಣ ಪಂಚಾಯತಿಗೆ ಸೇರಿಸಲು ಹಳ್ಳಿ ಪ್ರದೇಶ, ಅದು ಗ್ರಾಮೀಣ ಪ್ರದೇಶ ಅನ್ನೋದು, ಅದರಿಂದ ಕೈ ಬಿಡಬೇಕು ಆದಷ್ಟು ಬೇಗ. ನಮ್ಮದು ಗ್ರಾಮೀಣ ಪ್ರದೇಶ ಅಂದರೆ ಹಳ್ಳಿ ಪ್ರದೇಶ, ಪಟ್ಟಣ ಪಂಚಾಯತಿಯಿಂದ 15 ಕಿಲೋಮೀಟರ್ 20 ಕಿಲೋಮೀಟರ್ ಹೊರಗಿದೆ ಬೈಂದೂರು ವ್ಯಾಪ್ತಿಯಿಂದ. ಹಾಗಾಗಿ ಅದನ್ನು ಕೂಡಲೇ ಕೈ ಬಿಡಬೇಕು ಅನ್ನೋದು ನನ್ನ ಒಂದು ಅಳಲು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಕ್ಷೇತ್ರ ಬೈಂದೂರು ಕ್ಷೇತ್ರ ದೊಡ್ಡ ಕ್ಷೇತ್ರ. ಸೊ ಈ ಭಾಗದಲ್ಲಿ ಏನು ಕಾರ್ಯವೈಖರಿ ಶಾಸಕರ ಗುರುರಾಜ್ ಶೆಟ್ಟಿ ಗಂಟಿಹೊಳಿ ಬಗ್ಗೆ ಏನು ಹೇಳಿ? ತಮ್ಮ ಏನು ನಿರೀಕ್ಷೆ ಇತ್ತು, ಏನು ಆಗಬೇಕಿತ್ತು, ಏನು ಮಾಡಿಲ್ಲ? ಇಲ್ಲ, ಆ್ಯಕ್ಚುಲಿ ಮಾಡೋಕನ್ನಂದ್ರೆ ಪ್ರಾಬ್ಲಮ್ ಇದೆ. ಆ್ಯಕ್ಚುಲಿ ಸರ್ಕಾರದಿಂದನೇ ಯಾವುದೇ ರೀತಿಯ ಅನುದಾನಗಳು ಬರ್ತಾ ಇಲ್ಲ ಬೈಂದೂರು ಕ್ಷೇತ್ರ ಅಂತಲ್ಲ. ಸೊ ಎಲ್ಲ ಕ್ಷೇತ್ರಗಳಿಗೂ MLA ಕ್ಷೇತ್ರಗಳಿಗೂ ಇರುವಂಥ ಪ್ರಾಬ್ಲಮ್ಗಳವು. ಅದಕ್ಕೆ ಹಂಗಂತೇಳಿ ನಮ್ಮ ಗುರುರಾಜ್ ಶೆಟ್ಟಿ ಅವರು ಅವ್ರದ್ದೇ ಆದ ಟ್ರಸ್ಟ್ ಯಾವುದೋ ಬೇರೆ ಯಾವ ಟ್ರಸ್ಟಿಂದ ನಮ್ಮ ಬೈಂದೂರು ಕ್ಷೇತ್ರಕ್ಕೆ ತಗೊಬಂದು ಅಮೌಂಟನ್ನು ತಗೊಬಂದು ಯಾವುದೋ ಸಣ್ಣ ವಿಚಾರಗಳೇ ಇರ್ಬೋದು. ಆ ವಿಚಾರಗಳನ್ನು ಬೇರೆ MLA ವ್ಯವಸ್ಥೆಯಲ್ಲೇ ಹೇಳೋಕೆ ಹೋದರೆ ಅದಕ್ಕಿಂತ ಒಳ್ಳೆಯ ವ್ಯವಸ್ಥೆ ನಮ್ಮ ಗುರುರಾಜ್ ಶೆಟ್ಟಿ ಅವ್ರದ್ದು. ಯಾಕಂದರೆ ಯಾವುದೋ ಟ್ರಸ್ಟಿಂದ ಬರ್ಬಾರ್ದು, ಏನೋ ಒಂದು ಮಾಡಿಬಿಟ್ಟು ಅದೇನೋ ವರ್ಕ್ ಮಾಡ್ತಿದ್ದಾರೆ. ಬಟ್ ಅದು ಬಿಟ್ಟು ಅಂದರೆ ಅವರಿಗೆ ಈಗ ಸರ್ಕಾರದಿಂದ ಯಾವುದೇ ರೀತಿ ಅನುದಾನಗಳು ಬರ್ತಾಯಿಲ್ಲ ಅಂತಂದರೂ ಅವ್ರು ಸುಮ್ಮನೆ ಕೂತ್ಕೊಂಡಿಲ್ಲ. ಅವರು ಪುಸ್ತಕ ಜಾನ ಅದೇ ಹೇಳ್ತಾರೆ, ಬರಿಗಾಲ ಸಂತ ಜೋಬ್ ಹಿಡ್ಕೊಂಡು ಹೋಗ್ತಿದ್ದಾನೆ ಅಂತಂದರೆ ಅಲ್ಲಿ ಪುಸ್ತಕ ಹಿಡ್ಕೊಂಡು ಹೋಗ್ತದವರು, ಜಾನ ಭಂಡಾರವನ್ನು ಹಿಡ್ಕೊಂಡು ಹೋದವರು. ಹಾಗಾಗಿ ಇವತ್ತು ಬೈಂದೂರು ಕ್ಷೇತ್ರದಲ್ಲಿ ಬೇರೆ ಕ್ಷೇತ್ರಕ್ಕೆ ಹೋಲಿಸಿದ್ರೆ ನಮ್ಮ ಬೈಂದೂರು ಕ್ಷೇತ್ರದಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾಯಿದೆ. ಪಟ್ಟಣ ಪಂಚಾಯತ್ ನಮಗೆ ವ್ಯವಸ್ಥೆನೇ ಇಲ್ಲ, ಅದು ಆಗಬಾರ್ದಿತ್ತು. ಬಟ್ ಆಗಿದೆ, ಬಟ್ ಅದೇನು ಮಾಡಲಿಕ್ಕಿಲ್ಲ. ಅದಕ್ಕೋಸ್ಕರನೇ ಇವತ್ತು ಏನು ರೈತರ ಸಂಘಟನೆ ವ್ಯವಸ್ಥೆಯಲ್ಲಿ ಇವತ್ತು 12-13 ದಿನದ ಹೋರಾಟ ನಡೀತಾ ಇದೆ. ಬಟ್ ಅದ್ರ ಜೊತೆಗೆ BJP ವತಿಯಿಂದನೂ ಗುರುರಾಜ್ ಶೆಟ್ಟಿ MLA ಅವರ ವತಿಯಿಂದನೂ ಕೂಡ ಇವತ್ತು ಹೋರಾಟಕ್ಕೆ ಅವರು ಕೈ ಜೋಡಿಸಿದ್ದಾರೆ. ಅವರೇ ಹೋರಾಟಕ್ಕೆ ಕೈ ಜೋಡಿಸಿದ್ದಾರೆ. ಹಾಗಾಗಿ ಗುರುರಾಜ್ ಶೆಟ್ಟಿರವ್ರದ್ದು ಹೋರಾಟ ಇದೆ. ಆದರೆ ಸದ್ಯದ ಪರಿಸ್ಥಿತಿಗೆ ಇಲ್ಲಿರುವಂಥ ವ್ಯವಸ್ಥೆಗೆ ಬಟ್ ಅವ್ರು ಏನು ಮಾಡೋಕೆ ಆಗ್ತಾಯಿಲ್ಲ. ಅವರು ಅಭಿವೃದ್ಧಿಗಂತ ಹೋದರೆ ಅನುದಾನಗಳು ಬೇಕು. ಅನುದಾನಗಳು ಸರ್ಕಾರದಿಂದ ಬರಬೇಕು. ಸರ್ಕಾರದಿಂದನೇ ಅನುದಾನ ಬರಲಿಲ್ಲ ಅಂತಂದರೆ MLA ಅವರು ಏನು ಮಾಡಲಿಕ್ಕೆ ಆಗೋದೇ ಇಲ್ಲ. ಯಾವ ಕಾರಣಕ್ಕೂ ಅನುದಾನ ಇಲ್ಲದೆ
ಆಗೋದೇ ಇಲ್ಲ. ಅನುದಾನ ಇಲ್ಲದೆ ಅದು ಅಭಿವೃದ್ಧಿ ಮಾಡಲಿಕ್ಕೆ ಆಗೋದಿಲ್ಲ. ಇಷ್ಟು ಬೈಂದೂರು ವಿಧಾನಸಭಾ ಕ್ಷೇತ್ರದ ಮತದಾರರು ಶಾಸಕ ಗುರುರಾಜ್ ಶೆಟ್ಟಿ ಗಂಟಿಹೊಳೆ ಅವರಿಗೆ ಕೊಟ್ಟಂತಹ ಮಾರ್ಕ್ಸ್ ಕಾರ್ಡ್. ರಾಜ್ಯ ಸರ್ಕಾರದಿಂದ ಸಾಕಷ್ಟು ಅನುದಾನ ಕೊಟ್ಟರೆ ಮತ್ತಷ್ಟು ಅಭಿವೃದ್ಧಿಯನ್ನು ಈ ಭಾಗದ ಶಾಸಕರು ಮಾಡ್ತಾರೆ ಅನ್ನೋಂಥ ಮಾತನ್ನು ಈ ಭಾಗದ ಕ್ಷೇತ್ರದ ಮತದಾರರು ಹೇಳುವಂಥದ್ದು. ಯಾಕಂದರೆ ಭಾಳಷ್ಟು ಕೆಲಸಗಳು ಈಗಾಗಲೇ ಅವರು ಭಾಳಷ್ಟು CSR ಫಂಡ್ ಇರ್ಬೋದು ಮತ್ತು ಬೇರೆ ಬೇರೆ ದಾನಿಗಳ ಮೂಲಕ ಅವರು ಈಗಾಗಲೇ ಮಾಡಿದ್ದಾರೆ. ಆದರೆ ಹಾಗಾಗಿ ನಾವು ಅವರಿಗೆ ಆದಷ್ಟು ಹೆಚ್ಚಿನ ಓಟನ್ನು ಅಂದರೆ ಮಾರ್ಕ್ಸನ್ನು ನಾವು ಕೊಡ್ತೇವೆ ಅಂತ ಹೇಳ್ತಾರೆ. ಒಂದಷ್ಟು ಜನತೆ ಇನ್ನಷ್ಟು ರಾಜ್ಯ ಸರ್ಕಾರದ ಏನು ವಿಧಾನಸಭೆಯಲ್ಲಿ ಕೂಡ ಅವರು ಪ್ರತಿಭಟನೆ ಮಾಡೋ ಮೂಲಕ ಅಥವಾ ಅಲ್ಲಿ ಒತ್ತಾಯ ಹೇರೋ ಮೂಲಕ ಭಾಳಷ್ಟು ಅನುದಾನವನ್ನು ತರಬೋಯಿತು ಅನ್ನುವಂಥ ಮಾತು ಕೂಡ ಭಾಳಷ್ಟು ಜನ ಹೇಳುವಂಥದ್ದು. ಒಟ್ಟಾರೆ ಒಂದು ಕಡೆ ಕೃಷಿ ಇರ್ಬೋದು, ಒಂದು ಭಾಗದಲ್ಲಿ ಇನ್ನೊಂದು ಭಾಗದಲ್ಲಿ ಮೀನುಗಾರಿಕೆ, ಇದಿಷ್ಟು ಮಿಶ್ರಣ ಇರುವಂತಹ ಒಂದು ಕ್ಷೇತ್ರ ಇದು. ಬೈಂದೂರು ವಿಧಾನಸಭಾ ಕ್ಷೇತ್ರ ಸುಮಾರು 45 ಗ್ರಾಮ ಪಂಚಾಯತ್ ಬಹಳಷ್ಟು ದೊಡ್ಡ ಗ್ರಾಮಗಳನ್ನು ಹೊಂದಿರುವಂತಹ ವಿಧಾನಸಭಾ ಕ್ಷೇತ್ರ. ಉಡುಪಿ ಜಿಲ್ಲೆಯಲ್ಲೇ ಬಹಳಷ್ಟು ದೊಡ್ಡ ಗ್ರಾಮ, ಬಹಳಷ್ಟು ಅಭಿವೃದ್ಧಿ ಆಗಬೋಗಿತ್ತು, ಬಹಳಷ್ಟು ಸಮಸ್ಯೆಗಳು ಅಷ್ಟೇ ಇದೆ. ಬಹಳಷ್ಟು ಮುಂದುವರೆದ ಕ್ಷೇತ್ರ ಆದರೂ ಕೂಡ ಈ ಭಾಗದ ಬಹಳಷ್ಟು ಗ್ರಾಮಗಳು ಇನ್ನೂ ಕೂಡ ಕುಗ್ರಾಮಗಳಾಗಿರುವಂಥದ್ದು ಬಹಳಷ್ಟು ಖೇದಕರ. ಯಾಕಂದರೆ ಬಹಳಷ್ಟು ಗ್ರಾಮಗಳಿಗೆ ಕಾಲು ಸಂಖ್ಯವಿಲ್ಲ, ಆದರೂ ಕೂಡ ಬಹಳಷ್ಟು ಅಲ್ಲಲ್ಲಿ ಕಾಲು ಸಂಖ್ಯೆಗಳನ್ನು CSR ಫಂಡ್ ಮೂಲಕ ಅವರು ಈಗಾಗಲೇ ಮಾಡಿದ್ದಾರೆ ಅನ್ನೋಂಥ ಮಾತನ್ನು ಮತದಾರರು ಹೇಳಿರುವಂಥದ್ದು. ಇನ್ನೊಂದು ಕಡೆ ಬಹಳಷ್ಟು ಕೆಲಸಗಳು ಆಗಬೇಕಿತ್ತು, ಕೇವಲ ಬಾಯಿ ಮಾತಲ್ಲಿ ಹೇಳ್ತಾ ಇದ್ದಾರೆ ಅಂತ ಮಾತನ್ನು ಬಹಳಷ್ಟು ಮತದಾರರು ಹೇಳಿದ್ದಾರೆ. ಒಟ್ಟಾರೆ ಮೀನುಗಾರರು ಬಹಳಷ್ಟು ಸಂಕಷ್ಟದಲ್ಲಿರುವಂಥದ್ದು, ಬಹಳಷ್ಟು ಮೂಲಭೂತ ಸೌಕರ್ಯಗಳು ಅವರವರೇ ಕೆಲವು ಸಣ್ಣ ಪುಟ್ಟ ಕೆಲಸಗಳನ್ನ ಅವರೇ ಮಾಡ್ಕೊಂಡಿದ್ದಾರೆ. ಬಿಟ್ಟರೆ ಈ ಭಾಗದಲ್ಲಿ ರಾಜ್ಯ ಸರ್ಕಾರದ ಸಚಿವರು ಬಂದಿಲ್ಲ ಮತ್ತು ಶಾಸಕರು ಕೂಡ ಈ ಭಾಗದ ಮನವೊಲಿಸಿ ಅಲ್ಲಿಂದ ಅನುದಾನ ತರಲಿಕ್ಕೆ ಬಹಳಷ್ಟು ಫೇಲ್ ಆಗಿದ್ದಾರೆ ಅನ್ನುವಂಥ ಮಾತನ್ನು ಮತದಾರರು ಹೇಳಿದ್ದಾರೆ. ಒಟ್ಟಾರೆ ಬೈಂದೂರು ಕ್ಷೇತ್ರ ದೊಡ್ಡ ಕ್ಷೇತ್ರ ಆದರೂ ಕೂಡ ಇಲ್ಲಿನ ಮೂಲಭೂತ ಸಮಸ್ಯೆ ಮತ್ತು ಸೌಕರ್ಯಗಳು ಇನ್ನೂ ಹಾಗೇ ಇರುವಂಥದ್ದು, ಯಾವುದೇ ಅಭಿವೃದ್ಧಿಗಳು ಕಾಣದೇ ಇರುವಂಥದ್ದು ಕ್ಷೇತ್ರ ಬೈಂದೂರು ಕ್ಷೇತ್ರ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಪರೀಕ್ಷಿತ್ ಶೇಟ್, ನ್ಯೂಸ್ ಫಸ್ಟ್, ಬೈಂದೂರು.